ನೋಡಿ ಫ್ರೆಂಡ್ಸ್, ನೀವು ಯಾವುದೇ ಕಾರಣಕ್ಕೂ ಯಾರ ಹತ್ರನೇ ಆಗಲಿ, ಅದು ನಿಮ್ಮ ಪಾರ್ಟ್ನರೇ ಆಗಿರಲಿ, ಅವ್ರ ಹತ್ರ ನೀನು ನನ್ನ ಜೊತೆನೇ ಇರಬೇಕು ಅಂತ ಯಾವುದೇ ಕಾರಣಕ್ಕೂ ಹೇಳಬೇಡಿ. ನಿಜವಾಗ್ಲೂ ಅವ್ರು ನಿಮ್ಮನ್ನು ಇಷ್ಟಪಟ್ಟರೆ ಅವರು ನಿಮ್ಮ ಜೊತೆ ಎಂಥ ಸಿಚುವೇಶನಲ್ಲೂ, ಅಂದರೆ ಕ್ರಿಟಿಕಲ್ ಕಂಡೀಷನಲ್ಲಿ ಕೂಡ ನಿಮ್ಮ ಜೊತೆ ಇರ್ತಾರೆ. ನೀವು ಅವರಿಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಹತ್ರ ಏನಾದರೂ ಒಂದು ಸುಳ್ಳು ಹೇಳಿ ಅವ್ರು ನಿಮ್ಮಿಂದ ದೂರ ಆಗೋಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋವಾಗ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಕ್ರಮೇಣ ನಿಮಗೆ ಅದು ಅನುಭವ ಆಗುತ್ತೆ. ಸುಮ್ಮನೆ ಅವ್ರನ್ನ ಯಾಕೆ ನಿಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀರಾ? ಬಿಟ್ಟು ಹೋಗೋದಾರೆ ಬಿಟ್ಟು ಹೋಗಲಿ, ಕಷ್ಟ ಆದರೂ ನೀವು ಸಹಿಸ್ಕೊಳ್ಳೇಬೇಕು. ಅವರು ಕಷ್ಟಪಟ್ಟು ನಿಮ್ಮ ಜೊತೆ ಇರೋ ಬದಲು ಅವ್ರು ಇಷ್ಟಪಟ್ಟವ್ರ ಜೊತೆ ಅವರು ಖುಷಿಯಾಗಿರ್ಬೋದಲ್ವ. ನಿಮ್ಮನ್ನು ಬಿಟ್ಟೋಗೋಂಥ ವ್ಯಕ್ತಿಗೋಸ್ಕರ ಯಾಕೆ ಅಳ್ತೀರಾ? ಅವ್ರಿಗೋಸ್ಕರ ಯಾಕೆ ಕೊರಗ್ತೀರಾ? ಅಂಥವ್ರನ್ನ ಬಿಟ್ಬಿಡಿ. ಅವರು ನೆಮ್ಮದಿಯಾಗಿರ್ಬೋದು, ನೀವು ನೆಮ್ಮದಿಯಾಗಿರ್ಬೋದು. ನಿಮಗೆ ಆದ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇದೆ, ಅದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮನ್ನು ಬಿಟ್ಟು ಹೋಗೋ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅವ್ರ ಪ್ರಯಾರಿಟಿ ಎಷ್ಟಿರುತ್ತೆ ಅಂತ ಅವರೇ ತೋರಿಸ್ತಾರೆ. ಅವ್ರ ಜೀವನದಲ್ಲೂ ಹಾಗೆ ನಿಮ್ಮ ಪ್ರಯಾರಿಟಿ ಎಷ್ಟಿರುತ್ತೆ ಅಂತ ಅವರೇ ತೋರಿಸ್ಕೊಟ್ಟು ಹೋಗ್ತಾರೆ. ನಿಮಗೋಸ್ಕರನೇ ಒಬ್ಬರು ಇದ್ದಾರೆ, ಆದರೆ ಅವರು ಯಾವ ಟೈಮಲ್ಲಿ ನಿಮ್ಮ ಜೊತೆ ಬರಬೇಕು ಆ ಟೈಮಲ್ಲಿ ಬಂದೇ ಬರ್ತಾರೆ. ವೆಯ್ಟ್ ಮಾಡಿ. ನಿಮಗೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಆಮೇಲೆ ಅದು ಕರೆಕ್ಟ್ ಆಗುತ್ತೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬದಲಾವಣೆ ಅನ್ನೋದು ಜಗದ ನಿಯಮ. ಆದರೆ ಇವಾಗಿನ ಜನ್ರೇಷನಲ್ಲಿ